ಆಮ್ಲತೆ ಯಾವಾಗಲೂ ಆಹಾರದಿಂದಾಗುತ್ತದೆಯೇ? ಉತ್ತರ ಇಲ್ಲ. ಆಮ್ಲತೆ ನಮ್ಮ ಹೊರ ರೋಗಿಗಳ ವಿಭಾಗದಲ್ಲಿ ರೋಗಿಗಳು ಸಾಮಾನ್ಯವಾಗಿ ತೋರಿಸುವ ಸಾಮಾನ್ಯ ಲಕ್ಷಣವಾಗಿದೆ. ಈ ವಿಷಯದಲ್ಲಿ ತಪ್ಪು ಕಲ್ಪನೆಗಳು ತುಂಬಾ ಹೆಚ್ಚಾಗಿದೆ. ರೋಗಿಗಳು ಸಾಮಾನ್ಯವಾಗಿ ತಪ್ಪು ನಿರ್ಣಯದಿಂದ ತಮ್ಮನ್ನು ತಾವು ಔಷಧಿ ತೆಗೆದುಕೊಳ್ಳುತ್ತಾರೆ ಮತ್ತು ಅವರು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಾರೆ. ಸಾಮಾನ್ಯ ನಂಬಿಕೆ ಏನೆಂದರೆ, ನಾನು ಮಸಾಲೆದ ಹಸಿವನ್ನು ತಿಂದೆ, ನನಗೆ ಗ್ಯಾಸ್ಟ್ರೈಟಿಸ್ ಆಯಿತು. ಆದರೆ ವಾಸ್ತವದಲ್ಲಿ ಆಹಾರವು ಕೇವಲ ಕಥೆಯ ಒಂದು ಭಾಗ ಮಾತ್ರ. ಆಮ್ಲತೆ ಎಂದರೆ ಏನು? ಆಮ್ಲತೆ ಎಂದರೆ ಯಾವುದೂ ಅಲ್ಲ, ಆದರೆ ಲಕ್ಷಣಗಳು ಇವೆ. ಲಕ್ಷಣಗಳು ಹೊಟ್ಟೆಯಲ್ಲಿ ಅತಿಯಾದ ಆಮ್ಲ ಉತ್ಪಾದನೆಯಿಂದ ಅಥವಾ ಹೊಟ್ಟೆಯಲ್ಲಿ ಇರುವ ಆಮ್ಲವು ಅನ್ನನಾಳಕ್ಕೆ ಹಿಂತಿರುಗುವುದರಿಂದ ಉಂಟಾಗುತ್ತವೆ. ಹಾಗಾದರೆ ಆಮ್ಲೀಯತೆಯ ಲಕ್ಷಣಗಳು ಯಾವುವು? ಆಮ್ಲೀಯತೆಯ ಸಾಮಾನ್ಯ ಲಕ್ಷಣಗಳು ಹೃದಯದ ಉರಿ ಅಥವಾ ಎದೆನೋವು, ಕಿರಿಕಿರಿ, ವಾಂತಿ, ಉಬ್ಬುವ ಭಾವನೆ, ಡಕ್ಕು, ಅವನು ಅಥವಾ ಅವಳು ಹೊಟ್ಟೆ ನೋವು ಅಥವಾ ಬದಲಾದ ಹಸಿವಿನ ಚಲನೆಗಳೊಂದಿಗೆ ಕಾಣಿಸಬಹುದು. ಆಮ್ಲೀಯತೆಯ ಕಾರಣಗಳಿಗೆ ಬಂದಾಗ ಆಹಾರವು ಖಂಡಿತವಾಗಿಯೂ ಆಮ್ಲತೆಯ ಪ್ರಮುಖ ಕಾರಣ, ಆದರೆ ಇದು ಆಮ್ಲತೆಯ ಏಕೈಕ ಕಾರಣವಲ್ಲ. ಎಣ್ಣೆ ಮತ್ತು ಮಸಾಲೆ ತಿನ್ನು, ತಂಪಾದ ಪಾನೀಯಗಳು, ಕ್ಯಾಫಿನೇಟೆಡ್ ಪಾನೀಯಗಳು, ಕಾಫಿ, ಚಹಾ, ಜಂಕ್ ಫುಡ್ ಇವುಗಳನ್ನು ತಪ್ಪಿಸಬೇಕು. ಮುಂದಿನ ಪ್ರಮುಖ ವಿಷಯವೆಂದರೆ ಒತ್ತಡ. ನಮ್ಮ ಮೆದುಳು ಮತ್ತು ಹೊಟ್ಟೆ ಹತ್ತಿರವಾಗಿವೆ, ಅಂತರ್ನಿಹಿತವಾಗಿದೆ. ಒತ್ತಡವು ಆಮ್ಲ ಸ್ರಾವವನ್ನು ಹೆಚ್ಚಿಸುತ್ತದೆ. ಇದು ಹೊಟ್ಟೆಯ ಚಲನೆಗೆ ಪರಿಣಾಮ ಬೀರುತ್ತದೆ. ಇದರಿಂದ ಕಾರ್ಯಾತ್ಮಕ ಅಜೀರ್ಣ ಅಥವಾ ಕಾರ್ಯಾತ್ಮಕ ಆಮ್ಲತೆ ಉಂಟಾಗುತ್ತದೆ. ಮುಂದಿನ ಕಾರಣವು ಅಕ್ರಮ ಜೀವನ ಶೈಲಿ. ಇತ್ತೀಚಿನ ದಿನಗಳಲ್ಲಿ ಈ ಕಾರಣವು ಯುವ ಉದ್ಯೋಗಿ ವೃತ್ತಿಪರರಲ್ಲಿ ತುಂಬಾ ಸಾಮಾನ್ಯವಾಗಿದೆ. ಕೆಟ್ಟ ನಿದ್ರೆ, ರಾತ್ರಿ ಹೊತ್ತು ಕೆಲಸ ಮಾಡುವುದು, ಊಟವನ್ನು ಬಿಡುವುದು, ಅಕ್ರಮ ಸಮಯದಲ್ಲಿ ಊಟ ಮಾಡುವುದು, ತ್ವರಿತವಾಗಿ ಊಟ ಮಾಡುವುದು, ಹೆಚ್ಚು ತಿನ್ನುವುದು, ಮಲಗುವುದು, ಊಟದ ತಕ್ಷಣ ರಾತ್ರಿ ತಿನ್ನುವುದು, ಇದನ್ನು ಮತ್ತು ಇತರವನ್ನು ತಪ್ಪಿಸಬೇಕು. ಆಮ್ಲತೆಯನ್ನು ಉಂಟುಮಾಡುವ ಇತರ ಅಭ್ಯಾಸಗಳು, ಉದಾಹರಣೆಗೆ ಧೂಮಪಾನ, ಮದ್ಯಪಾನ, ಅತಿಯಾದ ಕ್ಯಾಫೀನ್ ಪಾನೀಯಗಳನ್ನು ಕುಡಿಯುವುದು ಮತ್ತು ಶಾರೀರಿಕ ಚಟುವಟಿಕೆ ಕೊರತೆ ಇರುವುದು. ಇವುಗಳು ಆಮ್ಲತೆಯ ಇನ್ನಿತರ ಪ್ರಮುಖ ಕಾರಣಗಳಾಗಿವೆ. ನೋವು ನಿವಾರಕಗಳು, ಆಂಟಿಬಯಾಟಿಕ್ಸ್ ಮತ್ತು ಸ್ಟೆರಾಯ್ಡ್ಸ್ ಮುಂತಾದವುಗಳನ್ನು ತಡೆಯಬೇಕು, ಏಕೆಂದರೆ ಇವು ಆಮ್ಲತೆಯನ್ನು ಉಂಟುಮಾಡುತ್ತವೆ. ಆಮ್ಲತೆಯೊಂದಿಗೆ ಸಂಬಂಧಿಸಿದ ವೈದ್ಯಕೀಯ ಸ್ಥಿತಿಗಳು, ಉದಾಹರಣೆಗೆ ಗರ್ಡ್, ಎಚ್. ಪೈಲೋರಿ ಸೋಂಕು, ಪೆಪ್ಟಿಕ್ ಅಲ್ಸರ್ ರೋಗ, ದುರಸ್ಥಿತಿಯ ಮಾನಸಿಕ ಸ್ಥಿತಿ, ಒತ್ತಡ, ಖಿನ್ನತೆ, ಅಧಿಕ ಶರೀರ ಮತ್ತು ಹೊಟ್ಟೆಯ ಕೊಬ್ಬು, ಅತಿಯಾದ ತೂಕ, ಇವುಗಳೆಲ್ಲವೂ ಆಮ್ಲತೆಯ ಸಮಸ್ಯೆಗಳೊಂದಿಗೆ ಸಂಬಂಧ ಹೊಂದಿವೆ. ಆದ್ದರಿಂದ ಸರಿಯಾದ ನಿರ್ಣಯವನ್ನು ಮಾಡುವುದು ಮತ್ತು ರೋಗಿಯನ್ನು ಚಿಕಿತ್ಸೆ ನೀಡುವುದು. ಮೂಲ ಕಾರಣವನ್ನು ಗುರುತಿಸಬೇಕು. ಔಷಧಿಗಳು ಅಥವಾ ಮಾತ್ರೆಗಳು ರೋಗಿಯನ್ನು ತಾತ್ಕಾಲಿಕವಾಗಿ ಲಕ್ಷಣಗಳಿಂದ ಹೊರತರುತ್ತವೆ. ಮೂಲ ಕಾರಣವನ್ನು ತೆಗೆದುಹಾಕುವುದರಿಂದ ರೋಗಿಗೆ ಉತ್ತಮ ಲಾಭವಾಗುತ್ತದೆ ಮತ್ತು ಅವಲಂಬನೆ ತಪ್ಪಿಸಬಹುದು. ಆಮ್ಲತೆಯ ನಿಮ್ಮ ಲಕ್ಷಣಗಳು 2 ವಾರಕ್ಕಿಂತ ಹೆಚ್ಚು ಕಾಲ ನಿರಂತರವಾಗಿದ್ದರೆ ಮತ್ತು ಲಕ್ಷಣಗಳ ತೀವ್ರತೆ ಹೆಚ್ಚಾದರೆ, ಉದಾಹರಣೆಗೆ ನೋವುಂಟು ಮಾಡುವ ನುಂಗುವುದು ಅಥವಾ ನುಂಗಲು ಕಷ್ಟ, ವಾಂತಿ, ತೂಕದ ನಷ್ಟ, ಅಂತಹ ಪರಿಸ್ಥಿತಿಗಳಲ್ಲಿ ನಾವು ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಬೇಕು. ನಿರ್ವಹಣೆಗೆ ಬರುವುದಾದರೆ, ನಿರ್ದಿಷ್ಟ ನಿರ್ವಹಣೆ ಬಹುಕಾರಕವಾಗಿದೆ. ಆಮ್ಲತೆಯನ್ನು ನಿರ್ವಹಿಸಲು ಪರಿಣಾಮಕಾರಿ ಲಾಭವನ್ನು ಪಡೆಯಲು ನೀವು ಕಾರಣವನ್ನು ತೆಗೆದುಹಾಕಬೇಕು. ಲಕ್ಷಣಗಳು: ನಿರ್ದಿಷ್ಟ ಜೀವನಶೈಲಿ ಬದಲಾವಣೆಗಳನ್ನು ಅನುಸರಿಸಿ, ನಿಯಮಿತ ಆಹಾರ ಸೇವನೆ ಮಾಡಿ, ತಿನ್ನುವುದನ್ನು ತಪ್ಪಿಸಿ, ಮಸಾಲೆ ದಿನ, ಕ್ಯಾಫಿನೇಟೆಡ್ ಆಹಾರಗಳನ್ನು ತಪ್ಪಿಸಿ, ಒತ್ತಡವನ್ನು ನಿರ್ವಹಿಸಿ, ಸಾಕಷ್ಟು ನಿದ್ರೆ ಮತ್ತು ದೈಹಿಕ ಚಟುವಟಿಕೆ, ಅತಿಯಾದ ತೂಕ ಅಥವಾ ಒಬೆಸಿಟಿ ಇದ್ದರೆ ನಿಮ್ಮ ತೂಕವನ್ನು ಕಡಿಮೆ ಮಾಡಿ, ಧೂಮಪಾನ, ಮದ್ಯಪಾನವನ್ನು ತಪ್ಪಿಸಿ, ಹೆಚ್ಚಿನ ನಾರು ಸಮೃದ್ಧ ಮತ್ತು ಸಸ್ಯಾಧಾರಿತ ಆಹಾರಗಳನ್ನು ತೆಗೆದುಕೊಳ್ಳಿ, ನಿಮ್ಮ ಒತ್ತಡ ಮತ್ತು ಮಾನಸಿಕ ಆರೋಗ್ಯವನ್ನು ಗಮನಿಸಿ. ಆಮ್ಲತೆ ಯಾವಾಗಲೂ ಅಲ್ಲ. ಆಹಾರದ ಬಗ್ಗೆ ಜೀವನಶೈಲಿ ಬದಲಾವಣೆಗಳು ಆಮ್ಲತೆಯನ್ನು ಚಿಕಿತ್ಸೆ ನೀಡಲು ಪ್ರಮುಖ ಪಾತ್ರ ವಹಿಸುತ್ತವೆ. ಆಮ್ಲತೆಯನ್ನು ಚಿಕಿತ್ಸೆ ನೀಡಲು ಅಥವಾ ಗುಣಪಡಿಸಲು ಕಾರಣವನ್ನು ಗುರುತಿಸುವುದು ಬಹಳ ಮುಖ್ಯವಾಗಿದೆ. ಧನ್ಯವಾದಗಳು.